ಇನ್ನು ನೇಹಾ ಹಿರೇಮಠ್ ಹತ್ಯೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಖಂಡಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಒಬ್ಬ ಅಮಾಯಕ ಯುವತಿಯ ಪ್ರಾಣ ತೆಗೆದಿದ್ದಾರೆ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಆರೋಪಿಗಳಿಗೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಭಯ ಇಲ್ಲ. ಕೈ ಸರ್ಕಾರದಿಂದ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ. ಒಂದು ಸಮುದಾಯದ ವಿರುದ್ಧ ಕ್ರಮ ತೆಗೆದುಕೊಳ್ಳದ ಪರಿಸ್ಥಿತಿ ಬಂದಿದೆ ಇವಾಗ. ನಾವು ಕೂಡ ಇದನ್ನ ಗಮನಿಸ್ತಾ ಇದ್ವಿ. ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದ್ದಾವೆ. ಇನ್ನು ಈ ಕುರಿತಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇಂತಹ ಉಗ್ರರಿಗೆ, ಇಂತಹ ಪುಂಡರಿಗೆ ಕಾಂಗ್ರೆಸ್ ಸರ್ಕಾರದ ಭಯನೇ ಇಲ್ಲ. ಸರ್ಕಾರದ ಭಯ ಇಲ್ಲದೆ, ಯಾವುದೇ ಕಾನೂನಿನ ಭಯ ಇಲ್ಲದೆ ಈ ರೀತಿಯಾದಂತ ಕೃತ್ಯಗಳನ್ನ ಎಸಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ನವರು ಕೂಡ ಒಂದು ಸಮುದಾಯದ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳದ ಪರಿಸ್ಥಿತಿ ಬಂದಿದೆ ಇವಾಗ ಅವರಿಗೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತದ್ದು. ಈಗ ತಾನೇ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ನ ನಾವು ನೋಡಿದ್ವಿ. ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅಂತ. ಇಬ್ರು ಕೂಡ ಪ್ರೀತಿಸ್ತಾ ಇದ್ರು. ಹುಡುಗಿ ದೂರವಾಗಿದ್ದಕ್ಕೆ, ಬ್ರೇಕಪ್ ಆಗಿದ್ದಕ್ಕೆ ಹುಡುಗ ಹೋಗಿ ಅವಳನ್ನ ಆರೋಪಿ ಫಯಾಜ್ ಹೋಗಿ ನೇಹಾನನ್ನ ಹತ್ಯೆ ಮಾಡಿರುವಂತದ್ದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈ ರೀತಿಯಾದಂತ ಹೇಳಿಕೆಗಳು ಅಂದ್ರೆ ಈ ಆರೋಪಿಯ ವಿರುದ್ಧ ಯಾವ ರೀತಿಯಾದಂತ ಕ್ರಮಗಳನ್ನ ಜರುಗಿಸ್ತಾರೆ? ಹಾಗಾದ್ರೆ ಒಂದಿಷ್ಟು ಶಿಕ್ಷೆ ಅಂತ ಆಗುತ್ತೆ ಕಾನೂನು ವ್ಯವಸ್ಥೆಯಲ್ಲಿ. ಆ ಶಿಕ್ಷೆ ಆದ್ಮೇಲೆ ಮತ್ತೆ ಹೊರಗೆ ಬರ್ತಾರೆ, ಇದೇ ರೀತಿಯಾದಂಥ ವ್ಯವಸ್ಥೆಗಳನ್ನ, ಇದೇ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಂಡು ಓಡಾಡ್ತಾರೆ. ಅವ್ರಿಗೇನಾಗಬೇಕು ಅಲ್ವಾ? ಆದರೆ ಆ ಸತ್ತಿರುವಂಥ ಜೀವಕ್ಕೆ, ನೇಹಾನ ಜೀವಕ್ಕೆ, ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅಂದರೆ ಕಾನೂನಿನಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ABVP ಗಳಿಂದ ಕೂಡ ಪ್ರತಿಭಟನೆಗಳು ನಡೀತಾ ಇದ್ವು. ಅದೇ ರೀತಿಯಾಗಿ ಈ ಹುಡುಗನ ಒಂದು ಸೌದತ್ತಿ ತಾಲೂಕಿನ ಮುನವಳ್ಳಿ ಗ್ರಾಮದವರಾದಂಥ ಈ ಹುಡುಗ ಆರೋಪಿ ಫಯಾಜ್, ಸೊ ಅವನ ವಿರುದ್ಧ ಕೂಡ ಮುನವಳ್ಳಿಯಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ವು. ಈ ಹುಡುಗನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ, ಗಲ್ಲು ಶಿಕ್ಷೆ ಇದಕ್ಕೆ ಪರಿಹಾರ ಅನ್ನುವಂತ ಈಗಾಗಲೇ ನಾವು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ನೋಡ್ತಾ ಇದ್ವಿ. ನೇಹಾ ಪರವಾಗಿ ಸಾಕಷ್ಟು ಸಂಘಟನೆಗಳು ಕೂಡ ಮಾತನಾಡ್ತಾ ಇರುವಂತದ್ದು. ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಒಂದು ಜೀವ ತೆಗೆಯೋ ಮಟ್ಟಕ್ಕೆ ಒಬ್ಬ ಹೋಗ್ತಾನೆ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಯ ಇಲ್ಲ, ಕಾನೂನು ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಒಂದು ಅತ್ಯಂತ ದೌರ್ಭಾಗ್ಯಪೂರ್ಣ ಕೆಟ್ಟ ದುರಂತ ನಡೆದಿದೆ. ಒಬ್ಬ ಅಮಾಯಕ ಹುಡುಗಿ ನೇಹಾ ಹಿರೇಮಠ್ ಅಂಥೇಳಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ನಿರಂಜನ್ ಹಿರೇಮಠ್ ಅವರ ಪುತ್ರಿ, ಅವಳನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಒಟ್ಟಾರೆ ಆ ಹತ್ಯೆ ಮಾಡಿದಂಥ ವ್ಯಕ್ತಿಯ ಹಿನ್ನೆಲೆ ಮತ್ತು ಆದಂಥ ಘಟನೆ ಇವೆಲ್ಲ ನೋಡಿದಾಗ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ, ಕಾನೂನು ಪಾಲಕರ ಬಗ್ಗೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಭಯ ಇಲ್ಲ ಅನ್ನುವಂಥದ್ದು ಆಗ್ತಾಯಿದೆ. ಸರ್ಕಾರದ ನೀತಿಯ ಕಾರಣದಿಂದಾಗಿ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಜನ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ನೇ ತೆಗೆದುಕೊಳ್ಳೋದು ಅನ್ನೋಂಥ ಸ್ಥಿತಿ ಬಂದಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಅತ್ಯಂತ ದೌರ್ಭಾಗ್ಯಪೂರ್ಣ ಕೆಟ್ಟ ದುರಂತ ನಡೆದಿದೆ.